ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಆರ್ಪಿಎಫ್ ನಿಯೋಜನೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿ ಭಾರಿ ಭದ್ರತೆ ಮೊದಲು ಇತ್ತು, ಈಗ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಈ ಕಾಲ್ತುಳಿತ ಉಂಟಾಯಿತು ಅನ್ನೋ ಕಾರಣಕ್ಕೆ. ಹಾಗಾಗಿ ಎಲ್ಲಿ ಹೆಜ್ಜೆ ಹಾಕ್ತಿರೋ ಅಲ್ಲೆಲ್ಲ ಕೂಡ ನಿಮಗೆ ಭಾರಿ ಭದ್ರತೆ ನೋಡೋದಕ್ಕೆ ಸಿಗುತ್ತಂತೆ. ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಕೆಲವೊಂದಷ್ಟು ಕಡೆ ಸರಿಯಾಗಿ ವ್ಯವಸ್ಥೆ ಮಾಡ್ತಿದ್ದಾರೆ ಜನ ಹೋಗೋದಕ್ಕೆ. ದೃಶ್ಯ ನೋಡ್ತಾ ಇದ್ದೀರಿ, ಆರ್ಪಿಎಫ್ ಸಿಬ್ಬಂದಿ ಬೀಡು ಬಿಟ್ಟಿರೋದು ಸ್ಥಳದಲ್ಲಿ. ಆ ಸಂಗಮ ಘಾಟ್ ಇದೆಯಲ್ಲ, ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಹಾಕಿ ಎಲ್ಲವನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ. ಆ ಭಾಗಕ್ಕೆ ಜನ ಎಂಟ್ರಿ ಇಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಎಂಟ್ರಿ ಅಂದ್ರೆ ತಾತ್ಕಾಲಿಕವಾಗಿ, ಮುಂದಿನ ಆದೇಶದ ತನಕ ಕೂಡ ಆ ಭಾಗಕ್ಕೆ ಜನರ ಎಂಟ್ರಿ ಇರೋದಿಲ್ಲ. ಇವನ್ ಸಾಧು ಸಂತರು ಕೂಡ ಹೋಗಕ್ಕಾಗಲ್ಲ. ಅಲ್ಲಿ ಯಾರೆಲ್ಲ ಕಾಲ್ತುಳಿತಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ರೋ ಅವರನ್ನ ಅಲ್ಲಿಂದ ಶಿಫ್ಟ್ ಮಾಡುವಂತಹ ಕೆಲಸಗಳಾಯಿತು. ಸೊ ಅಲ್ಲಿ ಮತ್ತಷ್ಟು ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡ್ಕೊಳ್ತಿದ್ದಾರೆ, ಭದ್ರತೆಯನ್ನ ಹೆಚ್ಚು ಮಾಡ್ಕೊಳ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಈ ಇರುವೆ ಸಾಲು ಇರುತ್ತಲ್ಲ, ಮೋಸ್ಟ್ಲಿ ಅಷ್ಟು ಗ್ಯಾಪ್ ಇಲ್ಲ ನಿಮ್ಗೆ. ಪ್ರಯಾಗ್ರಾಜ್ನಲ್ಲಿ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಪ್ರತಿಯೊಂದು ಘಾಟಲ್ಲೂ ಕೂಡ ಇಂಥದ್ದೇ ಜನಜಂಗುಳಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಉಸಿರಾಡಕ್ಕಾಗ್ತಾ ಇರಲಿಲ್ಲಂತೆ ಪ್ರಯಾಗ್ರಾಜ್ನ ಆ ಸಂಗಮ ಘಾಟ್ನಲ್ಲಿ. ಪ್ರಮುಖವಾಗಿ 4 ಕೋಟಿ ಜನ ಒಂದೇ ಭಾಗದಲ್ಲಿ ಹೇಗಿರಬಾರ್ದು, ಒಂದು ಅಂದಾಜು ಸಿಕ್ಕಿಬಿಡುತ್ತೆ. 4 ಕೋಟಿ ಜನನ ಒಂದೇ ಕಡೆನ ಹೇಗಿರ್ಬೇಕಪ್ಪ ಅಂತ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್. ಸಣ್ಣ ಸಂಗತಿಯನ್ನೇ ದೊಡ್ಡದಾಗಿ ಬಿಂಬಿಸಲಾಯ್ತಾ ಅನ್ನೋದು ಪ್ರಶ್ನೆ. ಕಾಲ್ತುಳಿತ ಸನ್ನಿವೇಶ ಗಂಭೀರವಾಗುವುದಕ್ಕೆ ವದಂತಿನೇ ಕಾರಣ ಆಗೋಯ್ತಾ? ಅಖಾಡ ಪರಿಷತ್ ಅಧ್ಯಕ್ಷ ರವೀಂದ್ರ ಪುರಿ ಗಂಭೀರ ಆರೋಪ ಮಾಡಿದ್ದಾರೆ. ಸಣ್ಣ ವಿಚಾರವನ್ನ ದೊಡ್ಡದಾಗಿ ತೋರಿಸಲಾಯಿತು, ವದಂತಿಯನ್ನ ಹಬ್ಬಿಸಲಾಯಿತು. ವದಂತಿಗೆ ಕೆಲವರು ಕಿವಿ ಕೊಟ್ಟರು. ನಮ್ಮ ಸಂತರು ಮತ್ತು ಮಹಾತ್ಮರಿಗೆ ಸಮಯ ಸಿಗಲಿದೆ. ನಾಗಸಾಧುಗಳು ಮತ್ತು ಮಹಾಮಂಡಲೇಶ್ವರರ ಜೊತೆ ಸ್ನಾನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಣ್ಣ ಘಟನೆ ಇದು, ಸಣ್ಣ ಅವಘಡ, ಬಟ್ ದೊಡ್ಡದಾಗಿ ಅದನ್ನ ಬಿಂಬಿಸಿದ್ದಾರೆ. ದೊಡ್ಡದಾಗಿ ವದಂತಿಯನ್ನ ಹಬ್ಬಿಸಲಾಯಿತು ಅನ್ನುವಂತಹ ವಿಚಾರವನ್ನ ಅವ್ರು ಹೇಳ್ತಾ ಇರೋದು ಸಹಜ. ಇದು ನಾವು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ವಿ, ಕೋಟ್ಯಾನುಕೋಟಿ ಜನ ಸೇರ್ತಾರೆ ಒಂದು ಜಾಗದಲ್ಲಿ, 10 ಕೋಟಿಗೂ ಹೆಚ್ಚು ಜನ ಇದ್ದಾರೆ ಅಂತ ಅಂದ್ರೆ ಚಿಕ್ಕ ಪುಟ್ಟ ಅವಘಡಗಳಾಗ್ತಾ ಇರುತ್ತೆ. ಆದ್ರೆ ಅದನ್ನ ಟೀಕೆ ಮಾಡೋದು, ಮತ್ತೊಂದು ರೀತಿಯ ವದಂತಿಯನ್ನ ಹಬ್ಬಿಸೋದು ಸರಿಯಲ್ಲ ಅಂತ ಅದೇ ವಿಚಾರವನ್ನ ಕೂಡ ಇಲ್ಲಿ ಹೇಳ್ತಾ ಇರೋದು. ರಿಪಬ್ಲಿಕ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾರು ಕೂಡ ಆತಂಕ ಪಡಬೇಡಿ, ಆತಂಕ ಪಡುವಂತಹ ಅವಶ್ಯಕತೆ ಕೂಡ ಇರಲಿಲ್ಲ. ಕಾರಣ ಜನ ಸೇರಿದ್ರು, ಅವರ ಜನರ ಆತುರದಲ್ಲೇ ಬ್ಯಾರಿಕೇಡ್ ತಳ್ಳಿ ಮುಂದೆ ಹೋಗಿದ್ದಕ್ಕೆ ಅಲ್ಲಿ ಕಾಲ್ತುಳಿತ ಉಂಟಾಯಿತು. ಕೆಲವರು ಗಾಯಗೊಂಡ್ರು, ಅವರನ್ನ ಆಸ್ಪತ್ರೆಗೆ ತತ್ಕ್ಷಣಕ್ಕೆ ದಾಖಲಿಸಲಾಗಿದೆ, ಪರಿಸ್ಥಿತಿನ ತಿಳಿಗೊಳಿಸಲಾಗಿದೆ, ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ, ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಹಾಗಾಗಿ ಏನು ಮಾಡಬೇಕು, ತ್ವರಿತಗತಿಯಾಗಿ ಆ ಕ್ರಮವನ್ನ ಯೋಗಿ ಸರ್ಕಾರ ಕೂಡ ಮಾಡಿಕೊಂಡಿದೆ ಅಂತ. ಜನಕ್ಕೆ ಆತಂಕ ಪಡೋ ಅವಶ್ಯಕತೆನೂ ಇಲ್ಲ, ಆತಂಕ ಪಡುವಂತಹ ಕೆಲಸವೂ ಕೂಡ ಅಲ್ಲಿ ಆಗ್ತಾ ಇಲ್ಲ ಅಂತ ಜನನೇ ಹೇಳ್ತಿದ್ದಾರೆ. ಅಲ್ಲಿದ್ದವರು, ಹೋಗಿ ಬಂದವರು, ಇಲ್ಲಪ್ಪ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಿದೆ, ಕಾಲ್ತುಳಿತದ ಬಿಸಿ ನಮಗೇನಾಗಿಲ್ಲ, ಕೆಲವೊಂದಷ್ಟು ಕಡೆ ಆಯ್ತು ಬಿಟ್ರೆ ಬೇರೆ ಯಾವ ರೀತಿಯ ಸಮಸ್ಯೆ ಕೂಡ ನೋಡೋದಕ್ಕಾಗ್ಲಿಲ್ಲ, ನೋಡೋದಕ್ಕೆ ಸಿಗ್ಲೂ ಇಲ್ಲ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಮಧ್ಯ ಅಂದ್ರೆ ಬೆಳಗಿನ ಜಾವ 2:30 ಸುಮಾರಿಗೆ ಆಗಿರುವಂತಹ ಘಟನೆ. ಜನಾನೇ ಬ್ಯಾರಿಕೇಡ್ ತಳ್ಳಿ ಮುಂದೆ ಹೋದ್ರು. ಹಾಗಾಗಿ ಇಂಥದ್ದೊಂದು ಅವಘಡ ಆಯ್ತು, ಆತಂಕ ಪಡಬೇಡಿ, ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಡ್ತಾ ಇದೀವಿ ಅಂತ. ಈಗ ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಅಲ್ಲಿನ ಸರ್ಕಾರ ಏನೇ ಕ್ರಮಗಳನ್ನ ಕೈಗೊಂಡ್ರು ಕೂಡ ಅದನ್ನ ಚಾಚೂ ತಪ್ಪದೆ ಪಾಲನೆ ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮದು, ನಿಮ್ಮೆಲ್ಲರದು. ನೀವೆಲ್ಲ ಮಹಾಕುಂಭ ಮೇಳದ ಭಾಗಿಯಾಗ್ತೀರಿ, ಆ ಪುಣ್ಯ ಸ್ನಾನ ಮಾಡಬೇಕು ಅಂತ ಹೋಗ್ತೀರಿ ಅಂತ ಆದ್ರೆ ದಯವಿಟ್ಟು ಅಲ್ಲಿ ಏನ್ ವ್ಯವಸ್ಥೆ ಮಾಡಿದ್ದಾರೋ ಆ ವ್ಯವಸ್ಥೆಯ ಅನುಸಾರವಾಗಿ ನಡೆದುಕೊಳ್ಳಿ ಅಂತ. ಈಗ ಸಂಗಮ ಘಾಟ್ನ ನೇರ ದೃಶ್ಯಗಳನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ, ಬ್ಯಾರಿಕೇಡ್ಗಳನ್ನ ಹಾಕಿ ಆ ಘಾಟ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಬರೀ ಜನಸಾಮಾನ್ಯರಿಗೆ ಅಂತ ಅಂದ್ರೆ ಅಲ್ಲ, ಸಾಧು ಸಂತರು ಕೂಡ ಈಗ ಸಂಗಮ ಘಾಟ್ಗೆ ಹೋಗೋ ಹಾಗಿಲ್ಲ. ಮುಂದಿನ ಆದೇಶದ ತನಕ 11 ಗಂಟೆ ಅಂತ ಸಮಯ ನಿಗದಿ ಮಾಡಿಕೊಂಡಿದ್ದಾರೆ. ಅದು ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಆಗಬಹುದು, ಪರಿಸ್ಥಿತಿ ಹತೋಟಿಗೆ ಬರುವ ಸಮಯ ಸ್ವಲ್ಪ ತೆಗೆದುಕೊಳ್ಳಬಹುದು ಅಂತ. ಬ್ಯಾರಿಕೇಡ್, ಅತಿ ಹೆಚ್ಚಿನ ಭದ್ರತೆ, ಅಲ್ಲಿನ ಸರ್ಕಾರ ಏನು ಮಾಡಬೇಕು ತ್ವರಿತವಾಗಿ ಅದೆಲ್ಲವನ್ನ ಕೂಡ ಯೋಗಿ ಸರ್ಕಾರ ಮಾಡ್ಕೊಳ್ತಾ ಇದೆ. 360 ಟ್ರೈನ್, ಈಗೇನಾದ್ರೂ ಪ್ರಯಾಗ್ರಾಜ್ಗೆ ನೀವು ಹೋಗ್ಬೇಕು ಅಂತ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರೆ ಈಗ ಹೊರಡಬೇಕಿತ್ತು ಅಂದ್ರೆ ಆ ಟ್ರೈನ್ ಕೂಡ ಹೊರಡಲ್ಲ, ಅದನ್ನ ಕೂಡ ರದ್ದು ಮಾಡಿರ್ತಾರೆ. ಬರೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಯಾವುದೇ ಟ್ರೈನ್ಗಳು ತಾತ್ಕಾಲಿಕವಾಗಿ ಹೊರಡಲ್ಲ ಪ್ರಯಾಗ್ರಾಜ್ನತ್ತ. ಮುಂದಿನ ಆದೇಶದ ತನಕ, ಈ ಪರಿಸ್ಥಿತಿ ತಿಳಿಯಾಗೋ ತನಕ, ಅಲ್ಲಿನ ಜನರನ್ನ ಕಂಟ್ರೋಲ್ ಮಾಡೋ ತನಕ
ಬೇರೆ ಯಾರು ಜನ ಕೂಡ ಎಂಟ್ರಿ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಸಹಜ ಇದು. ಅಲ್ಲಿ ಪರಿಸ್ಥಿತಿ ಹತೋಟಿಗೆ ಬರೋ ತನಕ ಕೂಡ ಅನಿವಾರ್ಯವಾಗಿ ಈ ಕ್ರಮಗಳನ್ನ ಕೈಗೊಳ್ಳಲೇಬೇಕು. ಯೋಗಿ ಸರ್ಕಾರ ಆ ಕ್ರಮಗಳನ್ನ ಅನುಸರಿಸ್ತಾ ಇದೆ ಅಲ್ಲಿನ ಸರ್ಕಾರ. ಒಂದ್ ಕಡೆ ಈ ಕಾಲ್ ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ವದಂತಿಗಳಾಗೋಯ್ತಲ್ಲ, ಅತಿ ದೊಡ್ಡ ಘಟನೆ, ಅತಿ ದೊಡ್ಡ ಅವಘಡ ಅಂತ ಬಿಂಬಿಸಲಾಯ್ತು ಅನ್ನುವಂತ ವಿಚಾರಗಳು ಕೇಳೋದಕ್ಕೆ ಸಿಗ್ತಾ ಇದೆಯಲ್ಲ, ಈ ದಿನದ ಮಹತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಜನ ಹೋಗೋರ ಸಂಖ್ಯೆ ಜಾಸ್ತಿ ಆಗೋಯ್ತು. ಮೌನಿ ಅಮಾವಾಸ್ಯೆ ಇದೇ ದಿನಕ್ಕೆ ಹೋಗಬೇಕು, ಇದೇ ದಿನನೇ ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂತ ಇದೆಯಲ್ಲ, ಅದಕ್ಕೆ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ಶುರು ಆಗ್ಬಿಡ್ತು. ದಿನದ ಜನಸಂಖ್ಯೆನ ಕಂಪೇರ್ ಮಾಡೋದಕ್ಕೂ ಈ ದಿನಕ್ಕೂ ಕಂಪೇರ್ ಮಾಡೋದಕ್ಕೂ ಅತಿ ಹೆಚ್ಚಿನ ಜನ ಆಗೋದ್ರು ಅಲ್ಲಿ. ಆತ್ಮಾನಂದ್ ಅನ್ನೋರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಾರಣ ಸ್ಪಾಟ್ ಅಲ್ಲಿದ್ದಾರೆ, ಪ್ರಯಾಗ್ರಾಜ್ ಅಲ್ಲಿದ್ದಾರೆ. ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ಹೇಳ್ತಾರೆ. ನಮಸ್ತೆ ಆತ್ಮಾನಂದ್ ಅವರೇ. ಹೇಳಮ್ಮ. ಇದೀರಾ ಸರ್ ಅಲ್ಲೇನೆ? ನಾನು ಇಲ್ಲೇ ಇದ್ದೀನಿ, ಕುಟೀರಕ್ಕೆ ಬಂದೆ ಈಗ. ಓಕೆ. ಇಲ್ಲಿ ಯಾರು ಊಹೆ ಮಾಡದಂತ ಪರಿಸ್ಥಿತಿ. ಇಲ್ಲಿ ಯಾರನ್ನು ಯಾರು ದೂಷಣೆ ಮಾಡಂಗಿಲ್ಲ. ಯಾಕಂದ್ರೆ ಜನಸಾಗರ ಅಲ್ಲಿ ಹೇಳ್ತಾರಲ್ಲ ನಮ್ಮ ಭಾಷೆಯಲ್ಲಿ, ಸಾಸಿವೆ ಕಾಳಕರು ಇಳಿಯಲ್ಲ ಅಂತ ಸ್ಥಿತಿ ಇದೆ ಇಲ್ಲಿ. ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ, ಎಲ್ಲಿ ನಿಂತು ಅಲ್ಲಿ ನಿಂತ್ಕೋಬೇಕಷ್ಟೇ, ನೂಕಿದ್ರು ಆಗಲ್ಲ ಅಂತ ಪರಿಸ್ಥಿತಿ ಆಗಿದೆ. ಈಗ ಎಲ್ಲ ಕಡೆ ಹೇಳ್ದಾಗೆ ಈಗ ನಂಗೆ ಬಂದಿರೋ ಮಾಹಿತಿ ಪ್ರಕಾರ ಇದುವರೆಗೂ ಆಗಿರೋ ಸ್ನಾನ ಮಾತ್ರ ಆಯ್ತು, ಇನ್ನು ಸ್ನಾನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಅಲ್ಲ, ಪರಿಸ್ಥಿತಿ ತಿಳಿ ಆಗ್ಬೇಕಲ್ಲ, ಆ ಕಾರಣಕ್ಕೆ ಅಲ್ಲೇನೋ ಸ್ಟಾಪ್ ಮಾಡಿದ್ದಾರೆ. ಇಲ್ಲ, ಒಂದ್ ಹೇಳ್ತೇನೆ, ಬೆಳಗಿನ ಜಾವ 6 ಗಂಟೆಗೂ ಈಗಲೂ ತಿಳಿಯಾಗಿದೆಯಮ್ಮ. ಗಾಬರಿ ಆಗೋದು ಸರಿ ಇಲ್ಲ. ಬೆಳಿಗ್ಗೆ 6 ಗಂಟೆವರೆಗೆ ಯಾರಿಗೂ ಗಾಬರಿ ಮಾಡೋದು ವ್ಯವಸ್ಥೆ ಖಂಡಿತ ಮಾಡಬೇಡಿ. 6 ಗಂಟೆವರೆಗೂ ಒಂದ್ ಸ್ವಲ್ಪ ಅವಸ್ಥೆ ಇತ್ತು, ತಕ್ಷಣ ಅದಕ್ಕೆ ಎಲ್ಲ ಕ್ರಮ ತಗೊಂಡಿದೆ ಸರ್ಕಾರ ಇಲ್ಲಿ. ಹಾಗಾಗಿ ಈಗ ತಿಳಿಯಾಗಿದೆ. ಇನ್ನು ಮುಂದೆ ಸ್ಟ್ಯಾಂಪೇಡ್ ಆಗಲ್ಲ ನಮ್ಕರ್ಲಿ. ಈಗ ಏನ ಸ್ಟ್ಯಾಂಪೇಡ್ ಆಯ್ತು ಅಂತ ಬಂದಿದೆ ನ್ಯೂಸ್, ಅದು ಸರಿ ಇದೆ. ಅದು ಒಂದ್ ಕಡೆ ಆಗಿಲ್ಲ, 4 ಕಡೆ ಆಗಿದೆ. ಒಂದ್ ಕಡೆ ದಯವಿಟ್ಟು ಈಗ ಕೆಲವರು ಹೇಳ್ತಾರೆ ಅಲ್ಲಿ ವ್ಯವಸ್ಥೆ ಸರಿಯಾಗಿರ್ಲಿಲ್ವಾ, ಯಾಕೆ ಹಿಂಗಾಗೋಯ್ತು ಅಂತ. ಅಲ್ಲಿ ವ್ಯವಸ್ಥೆ ಹೇಗಾಗಿತ್ತು? ನೀವು ಹೋದಾಗ ಬರುವಂತಹ ಭಕ್ತಾದಿಗಳಿಗೆ ಪುಣ್ಯ ಸ್ನಾನ ಮಾಡೋದಕ್ಕೆ ಹೇಗೆ ಅವಕಾಶ ಇತ್ತು? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಹುದಾ ಅಂದ್ರೆ ಜನಸಾಮಾನ್ಯರಿಗೆ? ಏನಮ್ಮ ಅಂದೆ? ಅಲ್ಲಿ ವ್ಯವಸ್ಥೆ ಹೇಗಾಗಿತ್ತು ಅಂತ ಬಂದಂತಹ ಭಕ್ತಾದಿಗಳಿಗೆ? ವ್ಯವಸ್ಥೆ ಎಷ್ಟು ಅಮ್ಮ, ವ್ಯವಸ್ಥೆ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ. ವ್ಯವಸ್ಥೆಗೆ ಮೀರಿ ಜನ ಬಂದಾಗ ಏನ್ ಮಾಡಾಗತ್ತಮ್ಮ? ಕರೆಕ್ಟ್. ವ್ಯವಸ್ಥೆ ಅಂದ್ರೆ ಯಾರು, ನಾ ಹೇಳ್ತೀನಿ ಕೇಳೀಗ, ನಾನಿರೋ ಕುಟೀರ ಇದೆ ಕುಟೀರ ಇಲ್ಲಿ. ನಮ್ಮ ಕುಟೀರದಲ್ಲಿ 200 ಜನಕ್ಕೆ ವ್ಯವಸ್ಥೆ ಮಾಡಿದ್ವಿ ನಾವಿಲ್ಲಿ. 200 ಜನಕ್ಕೆ ನಮ್ಮಂತವರಿಗೆ ಒಂದು ಪಣಕುಟಿ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅಪ್ಡೇಟ್. ಸಣ್ಣ ಸಂಗತಿಯನ್ನೇ ದೊಡ್ಡದಾಗಿ ಬಿಂಬಿಸಲಾಯ್ತಾ ಅನ್ನೋದು ಪ್ರಶ್ನೆ. ಕಾಲ್ ತುಳಿತ ಸನ್ನಿವೇಶ ಗಂಭೀರವಾಗುವುದಕ್ಕೆ ವದಂತಿನೇ ಕಾರಣ ಆಗೋಯ್ತಾ? ಅಖಾಡ ಪರಿಷತ್ ಅಧ್ಯಕ್ಷ ರವೀಂದ್ರ ಪುರಿ ಗಂಭೀರ ಆರೋಪ ಮಾಡಿದ್ದಾರೆ. ಸಣ್ಣ ವಿಚಾರವನ್ನ ದೊಡ್ಡದಾಗಿ ತೋರಿಸಲಾಯಿತು, ವದಂತಿಯನ್ನ ಹಬ್ಬಿಸಲಾಯಿತು. ವದಂತಿಗೆ ಕೆಲವರು ಕಿವಿ ಕೊಟ್ಟರು. ನಮ್ಮ ಸಂತರು ಮತ್ತು ಮಹಾತ್ಮರಿಗೆ ಸಮಯ ಸಿಗಲಿದೆ. ನಾಗಸಾಧುಗಳು ಮತ್ತು ಮಹಾಮಂಡಲೇಶ್ವರರ ಜೊತೆ ಸ್ನಾನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಣ್ಣ ಘಟನೆ ಇದು, ಸಣ್ಣ ಅವಘಡ, ಬಟ್ ದೊಡ್ಡದಾಗಿ ಅದನ್ನ ಬಿಂಬಿಸಿದ್ದಾರೆ. ದೊಡ್ಡದಾಗಿ ವದಂತಿಯನ್ನ ಹಬ್ಬಿಸಲಾಯಿತು ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇರೋದು.